Hello dear students, welcome back to the live commerce classes. In today's class we are going to study about forms of business organizations. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಯಾವ ರೀತಿ ವ್ಯವಹಾರ ಮಾಲೀಕತ್ವದ ಆಯ್ಕೆ ಮಾಡಬಹುದು ಅನ್ನೋದನ್ನು ಸ್ಟಡಿ ಮಾಡೋಣ. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಂಘಟನಾ ವಿನ್ಯಾಸ ಅಂತ ಕೂಡ ಹೇಳ್ಬೋದು. ಸೊ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ಸ್, ವ್ಯವಹಾರದ ಫಾರ್ಮ್ಗಳು, ಭಾಗಗಳು ಯಾವುದಾವೆ ಅನ್ನೋದನ್ನು ನೋಡೋಣ, ವಿಧಗಳು ಯಾವುದೇ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ, ಯಾವುದೇ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಅದರ ಬಂಡವಾಳ ಏನು, ಅದರ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಅದೇ ರೀತಿಯಾಗಿ ಯಾವೊಂದು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಈ ರೀತಿ ವಿಚಾರವನ್ನು ಮಾಡ್ತೀವಿ. ಓಕೆ, ಸೊ ನಮ್ಮ ಬಂಡವಾಳ, ಅದೇ ರೀತಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಆಧಾರದ ಮೇಲೆ ನಾವು ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಸ್ಟಾರ್ಟ್ ಮಾಡಿದ ವ್ಯವಹಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗಿ ಸೋಲ್ ಪ್ರೊಪ್ರೈಟರ್ಶಿಪ್, ಏಕವ್ಯಕ್ತಿ ವ್ಯಾಪಾರನ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಪಾಲುದಾರಿಕೆ ಸಂಸ್ಥೆ ಮಾಡ್ಬೋದು. ಅದೇ ರೀತಿಯಾಗಿ HUF ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ, ಹಿಂದೂ ಅಭಿವೃದ್ಧಿ ಕುಟುಂಬ ಸ್ಟಾರ್ಟ್ ಮಾಡ್ಬೋದು. ಕೂಡು ಬಂಡವಾಳ ಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಸ್ವಾಮ್ಯ ಉದ್ಯಮಗಳಾಗಿದ್ದು, ವ್ಯಕ್ತಿ ಅಥವಾ ಜಾನುವಾರು ಸಮೂಹ ಅಥವಾ ಸರ್ಕಾರಿ ಮತ್ತು ಖಾಸಗಿ ಪಾಲುದಾರಿಕೆ ಸಂಸ್ಥೆಗಳು, ಈ ರೀತಿಯಾಗಿ ನಾವು ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಮೊದಲನೇದಾಗಿ ಬರ್ತಕ್ಕಂಥ ಸ್ಮಾಲ್ ಸ್ಕೇಲ್ ಮೊದಲನೇದಾಗಿ ಬರ್ತಕ್ಕಂಥ ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಆಲ್ ಬೈ ಯುವರ್ ಸೆಲ್ಫ್ ಅಂದರೆ ನಮ್ಮಿಂದ ನಾವೇ ಸ್ಟಾರ್ಟ್ ಮಾಡಬೇಕು. ನಮ್ಮ ತಲೆ ವಿಚಾರ ಬರುತ್ತೆ, ಯಾವ ರೀತಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು, ನಾನೊಬ್ಬನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಹಾಗಾದರೆ ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು? ಸೊ ಒಬ್ಬರೇ ವ್ಯಕ್ತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇರ್ತಕ್ಕಂಥ ಆಪ್ಷನ್ ಯಾವುದು? ಏಕವ್ಯಕ್ತಿ ವ್ಯಾಪಾರ, ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು? ನೋ ಸಪ್ರೇಷನ್ ಆಫ್ ಓನರ್ಶಿಪ್ ಫ್ರಮ್ ದಿ ಬಿಸ್ನೆಸ್, ಓನರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಡೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಬಿಸ್ನೆಸ್ ಆ್ಯಂಡ್ ಪರ್ಸನಲ್ ಪ್ರಾಪರ್ಟಿ ಕ್ಯಾನ್ ಬಿ ಸೀಸ್ಡ್. ಸೊ ಅಂದರೆ ಏನು? ಏಕವ್ಯಕ್ತಿ ವ್ಯಾಪಾರ ಅಂದರೆ ಏನು? ಯಾವೊಬ್ಬ ವ್ಯಕ್ತಿ ಕೇವಲ ಅವನೇ ಮಾಲೀಕನಾಗಿದ್ದು ಆ ಕಂಪ್ನಿಲಿ ಬರ್ತಕ್ಕಂಥ ಎಲ್ಲ ಲಾಭ ನಷ್ಟಗಳ ಹೊಣೆಯನ್ನು ಅವನೊಬ್ಬನೇ ಹೊತ್ತುಕೊಳ್ತಾನೆ. ಅದರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವನೇ ಜವಾಬ್ದಾರರಾಗಿರ್ತಾನೆ. ಅಂಥ ಒಂದು ವ್ಯವಹಾರಕ್ಕೆ ನಾವಂತ ಕರಿತೀವಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಏಕ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಒಬ್ಬನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಬ್ಬನೇ ಬಿಸ್ನೆಸ್ಸನ್ನು ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕು. ಅದೇ ರೀತಿಗೆ ಬರ್ತಕ್ಕಂಥ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಎಲ್ಲವುಗಳನ್ನು ಕೂಡ ಒಬ್ಬನೇ ಭರಿಸಬೇಕು. ಇಂಥ ಒಂದು ವ್ಯವಹಾರಕ್ಕೆ ನಾವಂತ ಕರಿತೀವಿ ಏಕಸ್ವಾಮ್ಯ ವ್ಯಾಪಾರಿ ಸಂಸ್ಥೆ ಅಂತ ಕರಿತೀವಿ. ಸೋಲ್ ಪರ್ಸನ್ ಅಂದರೆ ಯಾರು? ದ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಮೀನ್ಸ್ ಓನ್ಡ್ ಬೈ ಒನ್ ಪರ್ಸನ್ಸ್. ಈ ಒಂದು ಬಿಸ್ನೆಸ್ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರ್ತಾನೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಓನರ್ ಕೀಪ್ ಆಲ್ ದ ಪ್ರಾಫಿಟ್ಸ್. ಬರ್ತಕ್ಕಂಥ ಎಲ್ಲ ಪ್ರಾಫಿಟನ್ನು ಕೂಡ, ಲಾಭವನ್ನು ಕೂಡ ಆ ಓನರ್ ಮಾತ್ರ ಇಟ್ಕೊಳ್ತಾನೆ. ರಿಲೇಟಿವ್ಲಿ ಅನ್ಲಿಮಿಟೆಡ್ ಕಂಟ್ರೋಲ್. ಸುಳ್ಳಿನಿಂದ ಅನಿರ್ದಿಷ್ಟ ಒಂದು ಕಂಟ್ರೋಲ್ ಇರುತ್ತೆ. ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ಅವನೇ ಎಲ್ಲವನ್ನು ನೋಡ್ಕೊಳ್ತಾ ಇರೋದ್ರಿಂದ ತನಗೆ ಬೇಕಾದ ರೀತಿಯಲ್ಲಿ ಅವನು ಅದನ್ನು ಕಂಟ್ರೋಲ್ ಮಾಡಿಕೊಳ್ಬೋದು. ಅನ್ಲಿಮಿಟೆಡ್ ಕಂಟ್ರೋಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸಿ ಟು ಫಾರ್ಮ್. ಸೊ ಇದು ಏಕವ್ಯಕ್ತಿ ವ್ಯಾಪಾರ ಆಗಿರೋದ್ರಿಂದ ಇದನ್ನು ಫಾರ್ಮೇಷನ್ ಮಾಡೋದು, ಇದನ್ನು ಸ್ಟಾರ್ಟ್ ಮಾಡೋದು ತುಂಬಾ ಈಸಿ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಏಕ ವ್ಯಾಪಾರ ಅಂದ್ರೇನು? ಒಬ್ಬನೇ ವ್ಯಕ್ತಿ ಬಂಡವಾಳನ ಹಾಕಿ ಅದರ ಸಂಪೂರ್ಣ ಲಾಭ ನಷ್ಟಗಳ ಜೊತೆ ಒಬ್ಬನೇ ವ್ಯಕ್ತಿ ತೆಗೆದುಕೊಳ್ತಾ ಇದ್ದರೆ ಅಂಥ ಬಿಸ್ನೆಸ್ಗೆ ನಾವೆಂತ ಕರಿತೀವಿ? ಸೋಲ್ ಪ್ರೊಪ್ರೈಟರ್ಶಿಪ್, ಏಕವ್ಯಕ್ತಿ ವ್ಯಾಪಾರ ಅಂತ ಕರಿತೀವಿ. ಓಕೆ, ಹಾಗಾದರೆ ನಾವು ಈಗೇನು ಮಾಡೋಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬಗ್ಗೆ ಸ್ಟಡಿ ಮಾಡೋಣ. ಮೊದಲನೇದಾಗಿ ಇಂಡಿವಿಜುವಲ್ ಓನರ್ಶಿಪ್, ವೈಯಕ್ತಿಕ ಮಾಲೀಕತ್ವ. ಸೊ ಹೆಸರೇ ಹೇಳುವುದೇ ನಮಗಿಲ್ಲಿ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ, ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ, ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರ್ತಾನೆ. ತನ್ನ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಒಬ್ಬನೇ ನೋಡ್ಕೊಳ್ತಾ ಇರ್ತಾನೆ. ಇನ್ವೆಸ್ಟ್ಮೆಂಟನ್ನು ಕೂಡ ಒಬ್ಬನೇ ಮಾಡಿರ್ತಾನೆ. ಪ್ರಾಫಿಟ್ ಕೂಡ ಒಬ್ಬನೇ ರಿಸೀವ್ ಮಾಡ್ಕೊಳ್ತಾನೆ. ಸೊ ಈ ರೀತಿಯಾಗಿ ಈ ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಇಂಡಿವಿಜುವಲ್ ಓನರ್ಶಿಪ್, ಏಕವ್ಯಕ್ತಿ ಮಾಲೀಕತ್ವ ಇರುತ್ತೆ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ರಿಸ್ಕ್ ಬೇರಿಂಗ್, ಸಂಪೂರ್ಣ ನಷ್ಟದ ಭಯ ಅಂತ ಹೇಳ್ಬೋದು, ರಿಸ್ಕ್ ಬೇರಿಂಗ್. ಸೊ ಏನಾಗುತ್ತೆ, ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಒಬ್ಬನೇ ವ್ಯಕ್ತಿ ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದರಿಂದಾಗಿ ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳಿಗೂ ಕೂಡ ಆ ವ್ಯಕ್ತಿ ಕೂಡ ಕಾರಣ ಆಗಿರ್ತಾನೆ, ಅವನೊಬ್ಬನೇ ಕಾರಣ ಆಗಿರ್ತಾನೆ. ಅಲ್ಲಿ ಲಾಭ ಆಗ್ಬೋದು, ನಷ್ಟ ಆಗ್ಬೋದು. ಸೊ ಏನೇ ಆದರೂ ಅದೆಲ್ಲದಕ್ಕೂ ಜವಾಬ್ದಾರಿ ಯಾರು?
ಆ ಏಕ ವ್ಯಕ್ತಿ ಮಾತ್ರ, ಆ ಒಬ್ಬನೇ ವ್ಯಕ್ತಿ. ಯಾಕಂದರೆ ಇಲ್ಲಿ ಅವನೊಬ್ಬನೇ ಬಂಡವಾಳನ ಹೂಡಿಕೊಂಡು ಅವನೊಬ್ಬನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾನೆ. ಸೊ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದಕ್ಕೆಲ್ಲನೂ ಕೂಡ ಅವನೇ ಹೊಣೆ ಆಗ್ತಾನೆ. ಹಿ ಈಸ್ ದಿ ರಿಸ್ಕ್ ಬೇರಿಂಗ್ ಪರ್ಸನ್. ಅವನೊಬ್ಬನೇ ರಿಸ್ಕನ್ನು ಹೊಂದಿರ್ತಾನೆ. ನೆಕ್ಸ್ಟ್ ಒನ್ ಮ್ಯಾನ್ ಕಂಟ್ರೋಲ್. ಸೊ ಅದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರೋದ್ರಿಂದ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರೋದ್ರಿಂದ ಒಬ್ಬನೇ ವ್ಯಕ್ತಿ ಮಾಲಕನಾಗಿರ್ತಾನೆ. ಸೊ ಈ ರೀತಿ ಇರೋದ್ರಿಂದ ಅವನೊಬ್ಬನೇ ಅದನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇಫ್ ಏನಾದರೂ ಪಾಲುದಾರಿಕೆ ಸಂಸ್ಥೆ ಆಗಿದ್ದರೆ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಜನ ಓನರ್ಸ್ ಅವರು ಅದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಒಬ್ಬನೇ ವ್ಯಕ್ತಿ ಇರೋದ್ರಿಂದ ಅವನೇ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ರೂಲ್ಸ್ ಇದೆ. ಅದೇ ರೀತಿಯಾಗಿ ಒಬ್ಬನೇ ಕಂಟ್ರೋಲ್ ಮಾಡಲೇಬೇಕು, ಬೇರೆ ಆಪ್ಷನ್ ಇರೋದಿಲ್ಲ. ನೆಕ್ಸ್ಟ್ ಲೆಸ್ ಆ್ಯಂಡ್ ಸಿಂಪಲ್ ಲೀಗಲ್ ಫಾರ್ಮಾಲಿಟೀಸ್. ಸೊ ಒಂದು ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಒಂದು ಜಾಸ್ತಿ ಫಾರ್ಮಾಲಿಟೀಸ್ ಇರೋದಿಲ್ಲ. ಕೇವಲ ಅವನು ಏನು ಮಾಡ್ಬೋದು, ತನ್ನ ಕೈಲಾದಷ್ಟು ಬಂಡವಾಳನ ಹೂಡಿಕೆ ಮಾಡಿಕೊಂಡು ತನಗೆ ಸೂಟೇಬಲ್ ಆಗ್ತಕ್ಕಂಥ ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ತುಂಬ ಸಿಂಪಲ್ ಮತ್ತು ಫಾರ್ಮಾಲಿಟೀಸ್ ಕೂಡ ಕಡಿಮೆ ಇದೆ. ಅದೇ ನಾವೇನಾದರೂ ಪಾಲುದಾರಿಕೆ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ಸಂಬಂಧಪಟ್ಟಂಥ ಕಾಯ್ದೆ ಅನ್ವಯ ರಿಜಿಸ್ಟರ್ ಮಾಡಬೇಕು. ಎಲ್ಲ ಮೆಂಬರ್ಸ್ಗಳು ಅದಕ್ಕೆ ಸಮ್ಮತಿಯನ್ನು ಸೂಚಿಸಬೇಕು. ಈ ರೀತಿ ತುಂಬಾ ಕೆಲಸ ಇರುತ್ತೆ. ಆದರೆ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರೋದ್ರಿಂದ ಅವನು ತನಗೆ ಬೇಕಾದ ಹಾಗೆ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಕಡಿಮೆ ಒಂದು ಫಾರ್ಮಾಲಿಟಿಗಳನ್ನು, ಲೀಗಲ್ ಫಾರ್ಮಾಲಿಟಿಗಳನ್ನ ಕಂಪ್ಲೀಟ್ ಮಾಡಿ ಅವನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಅನ್ಲಿಮಿಟೆಡ್ ಲಯಬಿಲಿಟಿ, ಅನಿಯಮಿತ ಹೊಣೆಗಾರಿಕೆಗಳು. ಸೊ ಯಾಕೆ ಏಕವ್ಯಕ್ತಿ ವ್ಯಾಪಾರದಲ್ಲಿ ಅನಿಯಮಿತ ಹೊಣೆಗಾರಿಕೆ ಇರುತ್ತವೆ? ಯಾಕಂದರೆ ಇಲ್ಲಿ ಒಬ್ಬನೇ ವ್ಯಕ್ತಿ ಓನರ್ ಆಗಿರ್ತಾನೆ. ಅವನೇ ಪ್ರತಿಯೊಂದು ಆ ಬಿಸ್ನೆಸ್ ಆಗು ಹೋಗುಗಳಿಗೆ ಕಾರಣೀಕರ್ತನಾಗಿರ್ತಾನೆ. ಸೊ ಅದರಲ್ಲಿ ಪ್ರಾಫಿಟ್ ಆಗಲಿ ನಷ್ಟ ಆಗಲಿ ಸೊ ಎಲ್ಲವನ್ನು ಕೂಡ ಅವನೇ ಹೊಣೆಗಾರನಾಗಿರ್ತಾನೆ. ಅವನೇ ಅದನ್ನು ಹೊತ್ಕೊಳ್ಬೇಕು. ಸೊ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರೋದ್ರಿಂದ ಅವನ ಒಂದು ಹೊಣೆಗಾರಿಕೆ ಕೂಡ ಅನಿಯಮಿತವಾಗಿರ್ತದೆ. ಪ್ರತಿಯೊಂದಕ್ಕೂ ಅವನೇ ಜವಾಬ್ದಾರನಾಗಿರ್ತಾನೆ. ಓಕೆ, ನೆಕ್ಸ್ಟ್ ಕ್ವಿಕ್ ಡಿಸಿಷನ್ಸ್, ಶೀಘ್ರ ನಿರ್ಧಾರಗಳು. ಸೊ ಒಬ್ಬ ವ್ಯಕ್ತಿ ಸಿಂಗಲ್ ಪರ್ಸನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಅವನು ಯಾವುದೇ ಒಂದು ವ್ಯಕ್ತಿಯ ಸಜೆಷನ್ಗಳಿಗೆ ಕಾಯುವ ಅವಶ್ಯಕತೆ ಇರೋದಿಲ್ಲ. ತನ್ನ ಬಿಸ್ನೆಸ್ಸಲ್ಲಿ ಆಗುವವುಗಳಿಗೆ ತನಗೆ ಬೇಕಾದ ಸಮಯದಲ್ಲಿ ಆತನು ಡಿಸಿಷನ್ಗಳನ್ನ ತೆಗೆದುಕೊಳ್ಬೋದು, ಕ್ವಿಕ್ಕಾಗಿ ಡಿಸಿಷನ್ ತೆಗೆದುಕೊಳ್ಬೋದು. ಇಲ್ಲಿ ಅವನೊಬ್ಬನೇ ಮಾಲೀಕನಿರೋದ್ರಿಂದ ಬೇರೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಸಜೆಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಅವರ ಒಂದು ಪ್ರಕಾರ ಪ್ಲ್ಯಾನ್ಗಳನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ತಾನೇ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ತನಗೆ ಬೇಕಾದ ರೀತಿಯಲ್ಲಿ ಅವನು ಡಿಸಿಷನ್ಗಳನ್ನು ಮಾಡ್ಕೊಳ್ಬೋದು. ಓಕೆ, ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆ, ನೆಕ್ಸ್ಟ್ ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಒಂದು ಏಕಸ್ವಾಮ್ಯ ವ್ಯಕ್ತಿ ವ್ಯಾಪಾರದ ಮೆರಿಟ್ಸ್ ಏನಿದ್ದಾವೆ, ಅಡ್ವಾಂಟೇಜಸ್ ಏನಿದ್ದಾವೆ ಅನ್ನೋದನ್ನು ಸ್ಟಡಿ ಮಾಡೋಣ. ಮೊದಲನೇದಾಗಿ ಸಿಂಪಲ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಈಸಿ ಟು ಆಪರೇಟ್. ಇಟ್ ಈಸ್ ಈಸಿ ಟು ಸ್ಟಾರ್ಟ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬಿಕಾಸ್ ದೇರ್ ಈಸ್ ಲೆಸ್ ನಂಬರ್ ಆಫ್ ಲೀಗಲ್ ಫಾರ್ಮಾಲಿಟೀಸ್ ಫಾರ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಈ ಒಂದು ಏಕವ್ಯಕ್ತಿ ವ್ಯಾಪಾರದಲ್ಲಿ ಏನಾಗ್ತಾಯಿದೆ, ಸುಲಭವಾಗಿ ನೀವು ಪ್ರಾರಂಭಿಸುವಾಗಿ ಸರಳ ರೀತಿಯಲ್ಲಿ ನಾವು ಇದನ್ನು ಆಪ್ರೇಟ್ ಮಾಡ್ಕೊಂಡು ಹೋಗ್ಬೋದು, ನಡೆಸ್ಕೊಂಡು ಹೋಗ್ಬೋದು. ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರ್ತಾನೆ. ಸೊ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಡಿಸಿಷನ್ನ ತೆಗೆದುಕೊಂಡು ಕೂಡ ಒಬ್ಬನೇ ಆಗಿರ್ತಾನೆ. ಅದೇ ರೀತಿಯಾಗಿ ಇದು ಕಡಿಮೆ ಬಂಡವಾಳದ ಸಂಸ್ಥೆ ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ಒಬ್ಬನೇ ವ್ಯಕ್ತಿ ಮಾಲೀಕನಿರೋದ್ರಿಂದ ಎಲ್ಲದಕ್ಕೂ ತನ್ನ ಒಪ್ಪಿಗೆಯನ್ನು ಪಡೆದಿರ್ತಾನೆ. ಬೇರೆ ವ್ಯಕ್ತಿಗಳ ಒಪ್ಪಿಗೆ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಸಿಂಪಲ್ಲಾಗಿ ಆರಾಮಾಗಿ ಅವನು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ, ನಮ್ಯತೆ ಅಂತ ಹೇಳ್ತೀವಿ. ಸೊ ಏನು ಮಾಡ್ಬೋದು, ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಏನು ನಮ್ಮ ಬಿಸ್ನೆಸ್ಸಲ್ಲಿ ಏನು ನಮ್ಮ ಮಾರ್ಕೆಟಿಂಗಲ್ಲಿ ಚೇಂಜಸ್ ಆಗ್ತಾಯಿದೆ ಅನ್ನೋದನ್ನು ಆತ ಸ್ಟಡಿ ಮಾಡಿಕೊಂಡು ಅದರ ತಕ್ಕಂತೆ ತನ್ನ ಬಿಸ್ನೆಸ್ಸನ್ನು ಚೇಂಜ್ ಮಾಡ್ಬೋದು. ಬದಲಾಗುವ ಪರಿಸ್ಥಿತಿ ಹೊಂದಿಕೊಂಡು ಹೋಗೋದು. ಅಲ್ಲಿ ಮಾರ್ಕೆಟಲ್ಲಿ ಏನಾದರೂ ಫ್ಲಕ್ಚುವೇಷನ್ಸ್ ಆದರೆ, ವೇರಿಯೇಷನ್ಸ್ ಆದರೆ ಅದಕ್ಕೆ ತಕ್ಕಂತೆ ತನ್ನ ಬಿಸ್ನೆಸ್ಸಲ್ಲೂ ಕೂಡ ಚೇಂಜಸನ್ನು ಮಾಡಿಕೊಂಡು ಸರ್ವೈವಲ್ ಆಗ್ಬೋದು. ಇದು ಕೂಡ ಅದರ ಒಂದು ಮೆರಿಟ್ ಅಂತ ನಾವು ಹೇಳ್ಬೋದು, ಒಂದು ಉಪಯೋಗ ಅಂತ ಹೇಳ್ಬೋದು. ಅದೇ ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ದರೆ ಅಲ್ಲಿ ಪ್ರತಿಯೊಬ್ಬರ ಒಪ್ಪಿಗೆಯನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಸೊ
ಕೆಲವರು ಒಪ್ಪದೆ ಹೋದರೆ ಆ ಪ್ಲ್ಯಾನ್ನ ಕೂಡ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಆದರೆ ಸೋಲ್ ಟ್ರೇಡಿಂಗ್ ಕಲ್ಚರ್ನಲ್ಲಿ ಯಾವುದೇ ವ್ಯಕ್ತಿಗಳಿಲ್ಲದೆ ಒಬ್ಬನೇ ವ್ಯಕ್ತಿ ಮಾಲಕನಾಗಿರೋದ್ರಿಂದ ತನಗೆ ಬೇಕಾದ ಪ್ಲ್ಯಾನ್ನ ತಾನು ಹಾಕ್ಕೊಳ್ಬೋದು. ಈ ಒಂದು ಅವಕಾಶವನ್ನು ಕೂಡ ಆತ ಹೊಂದಿದ್ದಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್, ಸ್ಕೋಪ್ ಆ್ಯಂಡ್ ಇನ್ಸೆಂಟಿವ್ ಟು ಅರ್ನ್ ಮೋರ್. ಹೆಚ್ಚಿನ ಲಾಭ ಗಳಿಕೆ ಸಾಧ್ಯತೆ ಮತ್ತು ಲಾಭ ಗಳಿಕೆಗೆ ಉತ್ತೇಜನ. ಸೊ ಒಬ್ಬನೇ ವ್ಯಕ್ತಿ ಮಾಲೀಕನಿರೋದ್ರಿಂದ ಆತ ಯಾವ ರೀತಿ ಕೆಲಸ ಮಾಡ್ತಾನೆ ಅದರ ಮೇಲೆ ಅವನು ತನ್ನ ಪ್ರಾಫಿಟನ್ನು ಅರ್ನ್ ಮಾಡ್ತಾನೆ. ಸೊ ಈ ರೀತಿ ಆಗೋದ್ರಿಂದ ಅವನಿಗೆ ಏನಾಗುತ್ತೆ, ನಾನು ಜಾಸ್ತಿ ಕೆಲಸ ಮಾಡಿದರೆ ಜಾಸ್ತಿ ಅರ್ನಿಂಗ್ಸ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದನ್ನು ಯಾವ್ದ್ರಾಗ ಇಟ್ಕೊಂಡು ಅವನು ಏನು ಮಾಡ್ಬೋದು, ಜಾಸ್ತಿ ವರ್ಕನ್ನು ಮಾಡಿ ಜಾಸ್ತಿ ಅರ್ನಿಂಗನ್ನು ಮಾಡ್ಬೋದು. ತನ್ನ ಬಂದಂಥ ಆದಾಯದಲ್ಲಿ ಯಾರಿಗೂ ಪಾಲು ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ತಾನೇ ಒಬ್ಬನೇ ಆ ಪಾಲನ್ನು ಇಟ್ಟುಕೊಳ್ಳೋದ್ರಿಂದ ಅವನು ಕಷ್ಟಪಟ್ಟು ತನ್ನ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅವಕಾಶ ಮಾಡಿಕೊಡುತ್ತೆ. ಸೊ ಇದರಿಂದ ಅವನು ಜಾಸ್ತಿ ಇನ್ಕಮನ್ನು ಅರ್ನ್ ಮಾಡ್ಬೋದು. ಇದು ಕೂಡ ಒಂದು ಉಪಯೋಗ ಅಥವಾ ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಇಂಡಿಪೆಂಡೆಂಟ್ ಕಂಟ್ರೋಲ್, ಸ್ವತಂತ್ರ ನಿಯಂತ್ರಣ. ಸೊ ಇಲ್ಲಿ ಸೋಲ್ ಟ್ರೇಡಿಂಗ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರ್ತಾನೆ. ಇನ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ದ ಓನ್ಲಿ ಸಿಂಗಲ್ ಪರ್ಸನ್ ಈಸ್ ದಿ ಓನರ್. ಸೊ he cannot take any others advantage to control the business. He has only power to control the business because he is an independent owner of the business. ಸೊ ಇಲ್ಲೇನಾಗಿರ್ತಾನೆ, ಆ ಒಬ್ಬನೇ ವ್ಯಕ್ತಿ ಮಾಲೀಕನಾಗಿರೋದ್ರಿಂದ ತನಗೆ ಬೇಕಾದ ರೀತಿಯಲ್ಲಿ ಆತನು ತನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಬೇರೆ ಯಾವ ವ್ಯಕ್ತಿಯ ಒಂದು ಒಪಿನಿಯನ್ಗೆ ಕಾಯೋ ಅವಶ್ಯಕತೆ ಇರೋದಿಲ್ಲ. ಇಂಡಿಪೆಂಡೆಂಟಾಗಿ ತನಗೆ ಬಂದ ರೀತಿಯಲ್ಲಿ ತನಗೆ ಯೋಚನೆ ಪ್ರಕಾರ ಆತ ತನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಬೆನಿಫಿಟ್ಸ್ ಆಫ್ ಸ್ಮಾಲ್ ಸ್ಕೇಲ್ ಆಪ್ರೇಷನ್ಸ್. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಚಟುವಟಿಕೆಗಳ ಪ್ರಯೋಜನಗಳು ಲಭ್ಯ. ಸೊ ಸಿಂಗಲ್ ಪರ್ಸನ್ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾನೆ. ಸೊ ಈ ಒಂದು ಸ್ಮಾಲ್ ಸ್ಕೇಲ್ ಆಪ್ರೇಷನ್ಸ್ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳನ್ನ ಈತ ಪಡೆದುಕೊಳ್ಬಹುದು. ಅದು ಸಬ್ಸಿಡೀಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಇಂಥ ಕೆಲವೊಂದು ಅನುಕೂಲಗಳನ್ನು ಆತ ಪಡೆದುಕೊಳ್ಬೋದು. ಓಕೆ, ಸೊ ಇದು ಕೂಡ ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ಪನ್ನು ಸ್ಟಾರ್ಟ್ ಮಾಡೋ ಮುಖಾಂತರ ಇರ್ತಕ್ಕಂಥ ಒಂದು ಅನುಕೂಲ. ಓಕೆ, ನೆಕ್ಸ್ಟ್ ಒನ್, ಸ್ವಿಫ್ಟ್ ಡಿಸಿಷನ್ಸ್, ಶೀಘ್ರ ನಿರ್ಧಾರಗಳು. ಒಬ್ಬನೇ ಇರೋದರಿಂದ ಶೀಘ್ರ ನಿರ್ಧಾರಗಳನ್ನು ಕೈಗೊಳ್ಳಬಹುದಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ಒಬ್ಬನೇ ವ್ಯಕ್ತಿ ಇರೋದರಿಂದ, ಒಬ್ಬ ಓನರ್ ಒಬ್ಬನೇ ವ್ಯಕ್ತಿ ಇರೋದರಿಂದ ಆತ ಬೇರೆ ಯಾವುದೇ ವ್ಯಕ್ತಿಯ ಅನುಮತಿಗೆ ಕಾಯೋ ಹಾಗಿಲ್ಲ. ತನಗೆ ಬೇಕಾದ ರೀತಿಯಲ್ಲಿ ತನ್ನ ಡಿಸಿಷನ್ಗಳನ್ನ ತೆಗೆದುಕೊಳ್ಬಹುದು. ಯಾಕಂದರೆ ಅವನೊಬ್ಬನೇ ಮಾಲೀಕನಾಗಿರ್ತಾನೆ. ಪ್ರತಿಯೊಂದು ಅದರ ಜವಾಬ್ದಾರಿ ಕೂಡ ಅವನಿಗೆ ಇರುತ್ತೆ. ಸೊ ಅಲ್ಲಿ ಲಾಭ ಆದರೂ ನಷ್ಟ ಆದರೂ ಅವನೊಬ್ಬನೇ ಹೊಣೆಗಾರನಾಗ್ತಾನೆ. ಸೊ ಈ ಒಂದು ಉದ್ದೇಶಕ್ಕಾಗಿ ಅವನು ಏನು ಮಾಡ್ಬೋದು, ತಾನೇ ಒಂದು ಬಿಸ್ನೆಸ್ಸನ್ನು ರನ್ ಮಾಡಿಕೊಂಡು ತಾನೇ ಬೇಕಾದ ರೀತಿಯಲ್ಲಿ ಶೀಘ್ರವಾಗಿ ಡಿಸಿಷನ್ಗಳನ್ನ ತೆಗೆದುಕೊಳ್ಬೋದು, ಚೇಂಜಸ್ಗಳನ್ನ ಮಾಡಿಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್, ಸೀಕ್ರೆಸಿ ಅಂದರೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು. ದ ಓನ್ಲಿ ಸಿಂಗಲ್ ಓನರ್ ಇಸ್ ದೇರ್. ಸೊ ಇಟ್ ಈಸ್ ಹೆಲ್ಪ್ಫುಲ್ ಟು ಮೇಂಟೈನ್ ಸೀಕ್ರೆಸಿ ಆರ್ ಸೀಕ್ರೆಟ್ ಆಫ್ ದಿ ಬಿಸ್ನೆಸ್. ಸೊ ಒಬ್ಬನೇ ವ್ಯಕ್ತಿ, ಕೇವಲ ಒಬ್ಬನೇ ವ್ಯಕ್ತಿ ಓನರ್ ಇರೋದರಿಂದ ಅವನು ತನ್ನ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ಬೋದು. ಬೇರೆ ಯಾವುದೇ ತಿಳಿಸ್ಕೊಡೋ ಅವಶ್ಯಕತೆ ಇರೋದ್ರಿಲ್ಲ. ಸೊ ಇದರಿಂದಾಗಿ ಕಾಂಪಿಟೇಟರ್ಸ್ ಕೂಡ ಕಡಿಮೆ ಹುಟ್ಕೊಳ್ತಾರೆ ಅಂತ ನಾವು ಹೇಳ್ತೀವಿ. ಅದೇ ನಮ್ಮಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ ಫರ್ಮ್ ಆದರೆ ಇರ್ತಕ್ಕಂಥ ಪ್ರತಿಯೊಬ್ಬ ಪಾರ್ಟ್ನರ್ಗೂ ನಾವು ಇನ್ಫಾರ್ಮೇಷನನ್ನು ಕೊಡಬೇಕು. ಸೊ ಇದರಿಂದ ಆಟೋಮ್ಯಾಟಿಕ್ಕಾಗಿ ನಮ್ಮ ಕಾಂಪಿಟೇಟರ್ಸ್ ಕೂಡ ಆ್ಯಕ್ಟಿವ್ ಆಗ್ತಾರೆ ಅಂತ ನಾವು ಹೇಳ್ಬೋದು. ಸೊ ಸೋಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ನಲ್ಲಿ ಸೀಕ್ರೆಸಿ ಮೇಂಟೈನ್ ಆಗುತ್ತೆ, ಗೌಪ್ಯತೆ ಮೇಂಟೈನ್ ಆಗುತ್ತೆ. ಇದು ಕೂಡ ಒಂದು ಅನುಕೂಲನೇ. ಓಕೆ, ನೆಕ್ಸ್ಟ್ ಒನ್, ಪರ್ಸ್ನಲ್ ಕೇರ್ ಟು ಕಸ್ಟಮರ್ಸ್. ಮಾಲೀಕ ಮತ್ತು ಗ್ರಾಹಕರ ನಡುವೆ ಇರತಕ್ಕಂಥ ನಿಕಟವಾದ ಸಂಬಂಧ. ಅದೇ ರೀತಿಯಾಗಿ ಗ್ರಾಹಕರ ವೈಯಕ್ತಿಕ ಕಾಳಜಿ ಮಾಡಬಹುದು. ಸೊ ಇನ್ sole partnership the only one person is handle the business, so automatically he will close to the customers. ಸೊ ಇಲ್ಲೇನಾಗುತ್ತೆ, ಸೋಲ್ ಟ್ರೇಡಿಂಗ್ ಪಾರ್ಟ್ನರ್ಸಲ್ಲಿ ಒಬ್ಬನೇ ವ್ಯಕ್ತಿ ಮಾಲಕರಿರೋದ್ರಿಂದ ತನ್ನ ಕಂಪ್ನಿಗೆ ಅಥವಾ ತನ್ನ ವ್ಯವಹಾರದಲ್ಲಿ ಭಾಗವಹಿಸ್ತಕ್ಕಂಥ ಕಸ್ಟಮರ್ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡ್ಬೋದು, ಒಳ್ಳೆಯ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ಬೋದು. ಸೊ ಇದರಿಂದಾಗಿ ಅವ್ರಿಗೂ ಕೂಡ ಏನಿಸುತ್ತೆ, ಈ ವ್ಯಕ್ತಿ ನಮ್ಮ ಬಗ್ಗೆ ಒಳ್ಳೆಯ ಕಾಳಜಿಯನ್ನು ವಹಿಸ್ತಾನೆ, ಇದರಿಂದಾಗಿ ನಾವು ಅವ್ನ ಕಡೆ ಟ್ರೇಡ್ ಮಾಡಬೇಕು ಅನ್ನೋ ಭಾವನೆ ಕೂಡ ಬೆಳೆಯುತ್ತೆ. ಸೊ ಇದರಿಂದಾಗಿ ನಾವು ಕೂಡ ಬೆಳಿತೀವಿ. ಆದ್ದರಿಂದ ಕಸ್ಟಮರ್ ಬಗ್ಗೆ ಒಂದು ಪರ್ಸ್ನಲ್ ಕೇರ್ ತೊಗೊಳ್ಳೋ ಅವಶ್ಯಕತೆಯೂ ಕೂಡ, ಅನುಕೂಲನೂ ಕೂಡ ಇಲ್ಲಿ ಇದೆ ಅಂತ ನಾವು ಹೇಳ್ಬೋದು.
ಓಕೆ. ನೆಕ್ಸ್ಟ್ ಒನ್, ಫ್ಯೂವರ್ ಡಿಸ್ಪ್ಯೂಟ್ಸ್, ತಂಟೆ ತಕರಾರುಗಳು ಅತ್ಯಲ್ಪ. ಸೊ ಒಬ್ಬನೇ ವ್ಯಕ್ತಿ ಓನರ್ ಆಗಿರೋದ್ರಿಂದ ಇಲ್ಲಿ ಬೇರೆ ಯಾರ್ದೋ ಅನುಮತಿ ಅಥವಾ ಸಜೆಷನ್ಗಳಿಗೆ ಅವನು ಕಾಯೋ ಅವಶ್ಯಕತೆ ಇರೋದಿಲ್ಲ. ತನಗೆ ಬೇಕಾದಂಥ ಪ್ಲ್ಯಾನ್ನ ತಾನು ಹಾಕ್ಕೊಳ್ಬೋದು, ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಜಗಳಗಳು ಕೂಡ ಇರೋದಿಲ್ಲ, ತಂಟೆ ತಕರಾರುಗಳು ಇರೋದಿಲ್ಲ. ಯಾಕಂದರೆ ಸಿಂಗಲ್ ಓನರ್ ಇರ್ತಾನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಸೂಟೇಬಲ್ ಫಾರ್ ಟಿನಿ ಆ್ಯಂಡ್ ಮೈಕ್ರೋ ಇಂಡಸ್ಟ್ರೀಸ್. ಸೊ ಸೂಕ್ಷ್ಮ ಮತ್ತು ಅತ್ಯಂತ ಸಣ್ಣ ಕೈಗಾರಿಕೆಗಳಿಗೆ ಸಿಂಗಲ್ ಪ್ರೊಪ್ರೈಟರ್ಶಿಪ್ ಉತ್ತಮವಾದದ್ದು ಅಂತ ನಾವು ಹೇಳ್ಬೋದು. ಸೊ ಟಿನಿ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಇಂಡಸ್ಟ್ರೀಸಲ್ಲಿ ನಾವೇನು ಮಾಡ್ತೀವಿ, ಕಡಿಮೆ ಬಂಡವಾಳವನ್ನು ಹೂಡಿ ಕಡಿಮೆ ವ್ಯಕ್ತಿಗಳಿಂದ ನಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರ್ತೀವಿ. ಸೊ ಆರಾಮಾಗಿ ಒಬ್ಬನೇ ವ್ಯಕ್ತಿ ಅವುಗಳನ್ನ ಹ್ಯಾಂಡಲ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿನಿ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಮೈಕ್ರೋ ಇಂಡಸ್ಟ್ರಿಗಳು ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಒಂದು ಉತ್ತಮ ಮಾದರಿ ಅಂತ ನಾವು ಹೇಳ್ಬೋದು. ಅವರು ಆರಾಮಾಗಿ ಅವುಗಳನ್ನ ನಡ್ಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಒನ್ ಈಸ್ ಲೆಸ್ ಬರ್ಡನ್ ಆಫ್ ಟ್ಯಾಕ್ಸಸ್. ಸೊ ಸಿಂಗಲ್ ವ್ಯಕ್ತಿ ಇರೋದ್ರಿಂದ ಕಡಿಮೆ ಅರ್ನಿಂಗ್ಸನ್ನು ಮಾಡ್ತಾ ಇರ್ತಾನೆ, ಆತನ ವ್ಯವಹಾರ ಕೂಡ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಆತನ ಟ್ಯಾಕ್ಸಸ್ ಕೂಡ ಕಡಿಮೆ ಬೀಳುತ್ತೆ. ಅದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆದರೆ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಆದರೆ ಅಲ್ಲಿ ಟರ್ನ್ ಜಾಸ್ತಿ ಇರುತ್ತೆ. ಸೊ ಟರ್ನ್ ಜಾಸ್ತಿ ಇರೋದ್ರಿಂದ ಟ್ಯಾಕ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಬೀಳುತ್ತೆ ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್ ಈಸಿ ಟು ಡಿಸಾಲ್ವ್, ವ್ಯವಹಾರ ವಿಸರ್ಜನೆ ಸುಲಭ. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬನೇ ವ್ಯಕ್ತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತೀನಿ. ಸೊ ಇಲ್ಲೇನಾಗುತ್ತೆ, ನನಗೇನಾದರೂ ಲಾಸ್ ಆಗ್ತಾ ಹೋದರೆ ಅಥವಾ ನನಗೆ ಬಿಸ್ನೆಸ್ ಬೇಡ ಅನಿಸಿದರೆ ನಾನು ಯಾವ ಒಂದು ವ್ಯಕ್ತಿಯ ಅನುಮತಿಗೆ ಕಾಯೋ ಅವಶ್ಯಕತೆ ಇಲ್ಲ. ನನ್ನ ಒಂದು ವ್ಯಾಪಾರವನ್ನು ನಾನು ನನಗೆ ಬೇಕಾದಾಗ ಅದನ್ನು ಕ್ಲೋಸ್ ಮಾಡ್ಕೊಳ್ಬೋದು. ಸೊ ಇದು ಕೂಡ ಒಂದು ಅನುಕೂಲ. ಓಕೆ. ನೆಕ್ಸ್ಟ್ ಒನ್, ಡಿಮೆರಿಟ್ಸ್ ಆಫ್ ಪ್ರೊಪ್ರೈಟರ್ಶಿಪ್, ಲಿಮಿಟೆಡ್ ಕ್ಯಾಪಿಟಲ್, ಸೀಮಿತ ಬಂಡವಾಳ. ಸೊ ಇಲ್ಲಿ ಏನಾಗುತ್ತೆ, ಒಬ್ಬನೇ ವ್ಯಕ್ತಿ ಬಂಡವಾಳನ ಹೂಡಿಕೆ ಮಾಡ್ತಿರ್ತಾನೆ. ಸೊ ಒಬ್ಬ ವ್ಯಕ್ತಿ ಎಷ್ಟಂತ ಹೂಡಿಕೆ ಮಾಡ್ಬೋದು. ಸೊ ಇದರಿಂದಾಗಿ ಒಂದು ಬೇರೆ ಕಂಪ್ನಿಗಳಿಗೆ, ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ, ಜಾಯಿಂಟ್ ಸ್ಟಾಕ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿದಾಗ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಒಂದು ಸಿಂಗಲ್ ವ್ಯಾಪಾರಿಗಳ ಉದ್ದಿಮೆ ಏನಾಗುತ್ತೆ, ಬಂಡವಾಳ ಕಡಿಮೆಯೇ ಇರುತ್ತೆ, ಲಿಮಿಟೆಡ್ ಕ್ಯಾಪಿಟಲ್. ಸೊ ಲಿಮಿಟೆಡ್ ಕ್ಯಾಪಿಟಲನ್ನು ಬಳಸ್ಕೊಂಡು ಕಡಿಮೆ ಪ್ರಮಾಣದಲ್ಲಿ, ಒಂದು ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾವು ಸಿಂಗಲ್ ಟ್ರೇಡ್ ಅಂತ ಕರಿತೀವಿ, ಸಿಂಗಲ್ ಪ್ರೊಪ್ರೈಟರ್ಶಿಪ್ ಟ್ರೇಡ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಒನ್, ಲೆಸ್ ಮ್ಯಾನೇಜರ್ ಲೆಬಿಲಿಟಿ ಆ್ಯಂಡ್ ಸ್ಕಿಲ್. ಇದು ಕೂಡ ನಿಜವಾದ ಮಾತು. ಏನಾಗುತ್ತೆ, ಈ ಒಂದು ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವೇನು ಮಾಡ್ತೀವಿ, ಒಬ್ಬನೇ ವ್ಯಕ್ತಿ ಅದನ್ನು ಸ್ಟಾರ್ಟ್ ಮಾಡಿರ್ತೀವಿ. ಹೀಗಾಗಿ ಅಷ್ಟೊಂದು ನಮ್ಮ ಹತ್ರ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗಿರ್ಬೋದು ಇರಲಿಕ್ಕಿಲ್ಲ, ಅದೇ ರೀತಿ ಸಾಮರ್ಥ್ಯ ಕೂಡ ಇರಲಿಕ್ಕಿಲ್ಲ. ಸೊ ಇವೆಲ್ಲವುಗಳನ್ನ ಅರ್ಥಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಆಲ್ಮೋಸ್ಟ್ ಒಂದು ಸಿಂಗಲ್ ಟ್ರೇಡಿಂಗ್ ಅಥವಾ ಸೋಲ್ ಟ್ರೇಡಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಲೆಸ್ ಮ್ಯಾನೇಜರ್ ಸ್ಕಿಲ್ ಮತ್ತು ಎಬಿಲಿಟಿ ಸಾಮಾನ್ಯ ಅಂತ ನಾವು ಹೇಳ್ಬೋದು. ಕಡಿಮೆ ಒಂದು ಸಾಮರ್ಥ್ಯ ಮತ್ತು ಕಂಟ್ರೋಲ್ ಕೆಪಾಸಿಟಿ ಇವರಿಗೆ ಇರುತ್ತೆ. ಯಾಕಂದರೆ ಇವರು ಅಷ್ಟೊಂದು ಸುಧಾರಿತರಾಗಿರೋದಿಲ್ಲ, ಇದ್ದರೂ ಕೂಡ ಬೇರೆ ಪಾರ್ಟ್ನರ್ಸ್ ಕಡೆಯಿಂದ ಸಜೆಷನ್ ತಗೋದಿಲ್ಲ. ಓಕೆ. ಸೊ ಇಫ್ ಏನಾದರೂ ಪಾರ್ಟ್ನರ್ಶಿಪ್ ಫರ್ಮ್ ಆದರೆ ಎಲ್ಲ ಒಂದು ಪಾರ್ಟ್ನರ್ಸ್ಗಳು ಕೂತ್ಕೊಂಡು ಮಾತಾಡಿ ಆ ಸಮಸ್ಯೆನ ಬಗೆಹರಿಸ್ಬೋದು. ಆದರೆ ಸಿಂಗಲ್ ಬಿಸ್ನೆಸ್ ಆದಾಗ ಅವನು ತೆಗೆದುಕೊಳ್ಳೋ ನಿರ್ಧಾರ ಆಧಾರದ ಮೇಲೆ ಆತನ ಫ್ಯೂಚರ್ ಡಿಫೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಅನ್ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ರಿಸ್ಕ್. ಬೃಹತ್ ಪ್ರಮಾಣದಲ್ಲಿ ಒಂದು ಈತನ ಲಯಬಿಲಿಟಿಯನ್ನು ಅನುಭವಿಸ್ತಾನೆ. ಸೊ ಅನ್ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ಇನ್ ರಿಸ್ಕ್. ಸೊ ಇಲ್ಲಿ ಅನಿಯಮಿತ ಅಥವಾ ಅಸೀಮಿತ ಹೊಣೆಗಾರಿಕೆ ಇರುತ್ತೆ. ಒಬ್ಬನೇ ವ್ಯಕ್ತಿ ಇರೋದ್ರಿಂದ ಪ್ರತಿಯೊಂದು ಆಗುವಗಳಿಗೆ ಅವನೇ ಕಾರಣ ಆಗ್ತಾ ಇರ್ತಾನೆ. ಸೊ ಇದರಿಂದಾಗಿ ಅವನು ತನ್ನ ಬಿಸ್ನೆಸ್ಸನ್ನು ಮಾತ್ರ ಅಲ್ಲದೆ ಲಾಸ್ ಏನಾದರೂ ಆದರೆ ತನ್ನ ಪೂರ್ತಿ ವ್ಯವಹಾರನೇ ಬಿಡಬೇಕಾಗುತ್ತೆ. ಅದೇ ರೀತಿಯಾಗಿ ಪರ್ಸ್ನಲ್ ಪ್ರಾಪರ್ಟಿ ಕೂಡ ರಿಸ್ಕ್ಗಳು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅವನೇನಾದರೂ ಬ್ಯಾಂಕಲ್ಲಿ ಲೋನ್ ಮಾಡಿದರೆ ಆ ಬಿಸ್ನೆಸ್ ಸರಿಯಾಗಿ ನಡೆದೇ ಹೋದಾಗ ಅದನ್ನು ಬಂದ್ ಮಾಡ್ತಾನೆ. ಸೊ ಆ ಅಕೌಂಟನ್ನು ಬಂದ್ ಮಾಡೋ ಮುಖಾಂತರ ಆ ಒಂದು ಬ್ಯಾಂಕಿನವರು ಅದರ ಪರ್ಸ್ನಲ್ ಅಸೆಟ್ಗಳನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ತಮ್ಮ ಸಾಲವನ್ನು ರಿಕವರಿ ಮಾಡ್ಕೊಳ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್, ನೋ ಬೆನಿಫಿಟ್ಸ್ ಆಫ್ ಲಾರ್ಜ್ ಸ್ಕೇಲ್. ಬೃಹತ್ ಪ್ರಮಾಣದ ಮಿತವ್ಯಯಗಳು ಅಲಭ್ಯ. ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಬಿಸ್ನೆಸ್ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ, ಸಣ್ಣ ಪ್ರಮಾಣದ ವ್ಯವಹಾರ ಆಗಿರುತ್ತೆ. ಸೊ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ನೋಡಿದಾಗ ಪ್ರತಿಯೊಬ್ಬ ಸದಸ್ಯರು ಕೂಡ ಬಂಡವಾಳವನ್ನು ಹಾಕ್ತಾರೆ. ಇದರಿಂದ ಬಂಡವಾಳದ ಪ್ರಮಾಣ ದೊಡ್ಡಾಗುತ್ತೆ. ಅದೇ ರೀತಿಯಾಗಿ
ನಾವು ಜಾಸ್ತಿ ಇನ್ಕಮನ್ನು ಕೂಡ ಅರ್ನ್ ಮಾಡ್ಬೋದು. ಆದರೆ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ದಲ್ಲಿ ಒಬ್ಬನೇ ವ್ಯಕ್ತಿ ಎಲ್ಲ ಬಿಸ್ನೆಸ್ ನೋಡ್ಕೊಂಡು ಹೋಗ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಆತನು ಅತಿ ಹೆಚ್ಚಿನ ಒಂದು ಪ್ರಮಾಣದ ಬಂಡವಾಳದ ಅಥವಾ ಲಾಭವನ್ನು ಕಳೆದುಕೊಳ್ತಾನೆ ಅಂತ ಹೇಳ್ಬೋದು. ಸೊ ನಾವು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಆಧಾರದ ಮೇಲೆ ನಮಗೆ ರಿಟರ್ನ್ ಬರ್ತಾ ಇರುತ್ತೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾರು, ಸೋಲ್ ಟ್ರೇಡಿಂಗ್ ಪಾರ್ಟ್ನರ್ಶಿಪ್ದವರು, ಸೋಲ್ ಪ್ರೊಪ್ರೈಟರ್ಶಿಪ್ದವರು. ಇದರಿಂದಾಗಿ ಅವ್ರು ಕಡಿಮೆ ಅರ್ನಿಂಗ್ಸನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಲೆಸ್ ಸ್ಟೆಬಿಲಿಟಿ, ಸ್ಥಿರತೆಯ ಕೊರತೆ. ಈ ವ್ಯಾಪಾರಿಗೆ ಏನಾದರೂ ಸಂಘಟಿಸಿದರೆ ವ್ಯವಹಾರವು ವಿಸರ್ಜನೆ ಆಗುತ್ತದೆ. ಲೆಸ್ ಸ್ಟೆಬಿಲಿಟಿ ಅಂದರೆ ಸ್ಥಿರತೆ, ಇದು ಒಂದು ಸ್ಥಿರವಾಗಿರೋದಿಲ್ಲ. ಆತನ ಒಂದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಮೇಲೆ ಅವನು ತನ್ನ ಬಿಸ್ನೆಸ್ಸನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಇಫ್ ಏನಾದರೂ ಪ್ರಾಫಿಟಲ್ಲಿದ್ದರೆ ಅವನು ಏಕವ್ಯಕ್ತಿ ವ್ಯಾಪಾರ ಇದನ್ನು ಕಂಟಿನ್ಯೂ ಮಾಡ್ತಾನೆ. ಇಫ್ ಏನಾದರೂ ಅವನು ಲಾಸನ್ನು ಅನುಭವಿಸಿದರೆ ಅವನು ಅಲ್ಲಿ ಏನು ಮಾಡ್ಬೋದು, ಅಸ್ಥಿರತೆಯನ್ನು ಅನುಭವಿಸ್ತಾನೆ ಅಂತ ಹೇಳ್ತೇವೆ. ಒಂದೇ ಕಡೆ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್, ನಾಟ್ ಸೂಟೇಬಲ್ ಫಾರ್ ಹೈಟೆಕ್ ಇಂಡಸ್ಟ್ರೀಸ್ ವಿಚ್ ರಿಕ್ವೈರ್ಡ್ ಮೋರ್ ಕ್ಯಾಪಿಟಲ್. ಸೊ ಯಾವುದೊಂದು ದೊಡ್ಡ ಇಂಡಸ್ಟ್ರಿಗಳು ಅತ್ಯಧಿಕ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರ್ತೀವಲ್ಲ ಬಿಸ್ನೆಸ್ಸು, ಅಂಥವಕ್ಕೆ ಹೆವಿ ಕ್ಯಾಪಿಟಲ್ ಅವಶ್ಯಕತೆ ಇದೆ. ಸೊ ಈ ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನಿಂದ ಅದು ಆಗೋದು ಮಾತು. ಇವರು ಕೇವಲ ಒಬ್ಬನೇ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂಥ ಹಣವನ್ನು ಬಂಡವಾಳಕ್ಕೆ ಬಳಸ್ಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾನೆ. ಸೊ ಇಂಥ ಒಂದು ವ್ಯಕ್ತಿಯ ಐಡಿಯಾ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಈ ಒಂದು ಹೈಟೆಕ್ ಇಂಡಸ್ಟ್ರಿಗಳಿಗೆ ಅಪ್ಲೈ ಆಗೋದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಅಧಿಕ ಬಂಡವಾಳದ ಒಂದು ಅವಶ್ಯಕತೆ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಲಾಸ್ಟ್ ಒನ್, ದ ಡಿಸಿಷನ್ಸ್ ಮೇ ನಾಟ್ ಬಿ ಮ್ಯಾಚ್ಯೂರ್ಡ್ ಆ್ಯಂಡ್ ಗುಡ್. ದ ಡಿಸಿಷನ್ಸ್ ಮೇ ನಾಟ್ ಬಿ ಮ್ಯಾಚ್ಯೂರ್ಡ್ ಆ್ಯಂಡ್ ಗುಡ್. ಸೊ ಒಬ್ಬ ಸಿಂಗಲ್ ವ್ಯಾಪಾರಿ ಆಗಿರೋದ್ರಿಂದ, ಏಕವ್ಯಾಪಾರಿ ಆಗೋದ್ರಿಂದ ಆತನು ತೆಗೆದುಕೊಳ್ತಕ್ಕಂಥ ಡಿಸಿಷನ್ಗಳು ಮ್ಯಾಚ್ಯೂರ್ಡ್ ಆಗದೇ ಇರ್ಬೋದು ಅಥವಾ ಒಳ್ಳೆಯ ರೀತಿಯಲ್ಲಿ ಇರದೇ ಇರ್ಬೋದು. ಆತ ಒಬ್ಬನೇ ಡಿಸಿಷನ್ ತೆಗೆದುಕೊಳ್ಳೋದ್ರಿಂದ ತನ್ನ ಮನಸ್ಸಿಗೆ ಬಂದ ಡಿಸಿಷನ್ ತೆಗೆದುಕೊಳ್ತಾನೆ. ಸೊ ಇದರಿಂದ ಅದನ್ನು ಲಾಸನ್ನು ಕೂಡ ಅನುಭವಿಸ್ಬೋದು. ಅದೇ ರೀತಿಯಾಗಿ ಅದನ್ನು ಬಿಸ್ನೆಸ್ ಕೂಡ ಮುಚ್ಬೋದು. ಸೊ ಇದರಿಂದಾಗಿ ಏಕವ್ಯಕ್ತಿ ವ್ಯಾಪಾರದಲ್ಲಿ ಇದು ಕೂಡ ಒಂದು ಸಮಸ್ಯೆ ಅಂತ ನಾವು ಹೇಳ್ತೀವಿ. ಓಕೆ, ರಿಮೈನಿಂಗ್ ಥಿಂಗ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.